ಚಿಕ್ಕೋಡಿ ಪಟ್ಟಣದ ಸಿಟಿಇ ಶಿಕ್ಷಣ ಸಂಸ್ಥೆ ಗಡಿ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ಸಾಮಾಜಿಕವಾಗಿ ಮಹತ್ವದ ಸೇವೆ ಸಲ್ಲಿಸುತ್ತಿದೆ. ಆದರೆ ಸಂಸ್ಥೆಯ ಸೇವಾ ಕಾರ್ಯವನ್ನು ಸಹಿಸದ ಕೆಲವರು ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಜನರಲ್ಲಿ ಗೊಂದಲ ಸೃಷ್ಟಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ಈ ಆರೋಪಗಳು ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕರು ಹಾಗೂ ನ್ಯಾಯವಾದಿ ಸತೀಶ್ ಕುಲಕರ್ಣಿ ಅವರು ಸ್ಪಷ್ಟಪಡಿಸಿದರು. ಪಟ್ಟಣದ ಸಿಟಿಇ ಸಂಸ್ಥೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2019ರಲ್ಲಿ ಆಡಳಿತ ಮಂಡಳಿಯ ಒಬ್ಬ ನಿರ್ದೇಶಕರು ಗೈರು ವರ್ತನೆಯಲ್ಲಿ ತೊಡಗಿರುವುದು ಪತ್ತೆಯಾಗಿದ್ದು, ಆಡಳಿತ ಮಂಡಳಿಯ ಸರ್ವಾನುಮತದಿಂದ ಅವರ ಮೇಲೆ ಶಿಸ್ತಿನ ಕ್ರಮ ಕೈಗೊಂಡು ಸದಸ್ಯತ್ವವನ್ನು ರದ್ದುಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡು ಸಂಸ್ಥೆಯ ಗೌರವ ಹಾನಿ ಮಾಡುವ ಹುನ್ನಾರ ನಡೆಯುತ್ತಿದೆ. ಸಿಟಿಇ ಸಂಸ್ಥೆಯಲ್ಲಿ ಯಾವುದೇ ಕಾನೂನುಬಾಹಿರ ಚಟುವಟಿಕೆಗಳು ನಡೆದಿಲ್ಲ. ಸಂಸ್ಥೆಯು ತನ್ನ ಬೈಲಾ ನಿಯಮಾವಳಿಗಳ ಪ್ರಕಾರವೇ ಆಡಳಿತ ನಡೆಸುತ್ತಿದ್ದು, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವತ್ತ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದರು. ಈ ಸಂಸ್ಥೆಯಲ್ಲಿ 835 ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಸೇವೆ ಸಲ್ಲಿಸುತ್ತಿದ್ದು, ಸುಮಾರು 4500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಂಸ್ಥೆಯ ಅಧ್ಯಕ್ಷರಾದ ಸಿಬಿ ಕುಲಕರ್ಣಿ, ಅರುಣ್ ಕುಲಕರ್ಣಿ, ಸಂಕೇತ್ ಮಾಂಜ್ರಿಕರ್, ಸಂಜಯ್ ಅಡಕೆ, ಓಂಕಾರ್ ಕುಲಕರ್ಣಿ, ಕಿರಣ್ ಕುಲಕರ್ಣಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಶಿಸ್ತಿನ ಕ್ರಮ ಕೈಗೊಂಡು ಅವರ ಸದಸ್ಯತ್ವವನ್ನು ರದ್ದುಗೊಳಿಸಲಾಗಿದೆ. ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ ಒಬ್ಬರ ಸದಸ್ಯರು, ಆ ಸದಸ್ಯರು ಗೈರು ವರ್ತನೆಯಲ್ಲಿ ಸಿಕ್ಕಿದ್ದರಿಂದ ನಾವು ಎಲ್ಲರೂ ಕೂಡಿ ಅವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಂಡು ಅವರ ಸದಸ್ಯತ್ವವನ್ನು ನಾವು ರದ್ದುಗೊಳಿಸಿದ್ದೇವೆ. ಈ ಬಗ್ಗೆ ನಮ್ಮ ಜನರಲ್ ಬಾಡಿ ಸಹ 7 ಅಕ್ಟೋಬರ್ 2019ರಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟು ಆ ವಿಷಯ ಮುಕ್ತಾಯಗೊಂಡಿದೆ. ಆ ಕಾರಣಕ್ಕಾಗಿ ಸದರಿಯವರು ಸಂಸ್ಥೆಗೆ ಕಪ್ಪು ಚುಕ್ಕೆ ಬರುವಂತೆ ಕಾರ್ಯವನ್ನು ಇನ್ನೂ ಆದರೂ ಉಂಟು ಮಾಡುತ್ತಿದ್ದಾರೆ. ಯಾಕಂದರೆ ಅವ್ರದ್ದು ಎಲ್ಲ ಇವು ಚಟುವಟಿಕೆಗಳು ಇವೆಲ್ಲ ಇದಾವ ಅಂತ ನಮ್ಗೆ ಕಂಡು ಬರ್ತದೆ. ಮತ್ತು ಎಲ್ಲರಿಗೂ ಅದು ಗೊತ್ತಿದ್ದ ಸಂಗತಿ. ಮತ್ತು ಈ ಕುರಿತು ಯಾಕಂದರೆ ಈಗ ನೋಡ್ರಿ, ಹಣದ ದುರುಪಯೋಗ ಇವೆಲ್ಲ ಆಗಿ ಹೋಗಿದ್ದ ಸಂಗತಿ. ಯಾಕಂದರೆ ಅಂದರೆ ನಾವು ಯಾರು ವಿರುದ್ಧ ಒಂದು ಕ್ರಮ ಕೊಂಡಿದ್ದೀವಲ್ಲ, ಅವರು ಒಂದು ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಬೆಳಗಾವಿ ಇದರ ಒಳಗೆ ಮಿಸ್ಲೇನಿಯಸ್ ನಂಬರ್ 255/19 ಆಫ್ 2019 ಈ ಒಂದು ನ್ಯಾಯಾಲಯದ ಒಳಗೆ ಈ ಒಂದು ಕೇಸ್ ಹಾಕಿದ್ರು. ಆ ಕೇಸ್ ಸುದ ವಜಾ ಆಗಿದೆ. ಅಂದ್ರೆ ಯಾವುದೇ ಒಂದು ಭ್ರಮ, ಒಂದು ತಪ್ಪ ಕಲ್ಪನೆ, ಒಂದು ತಪ್ಪ ಸಂದೇಶ ಸಮಾಜದೊಳಗೆ ಹೋಗುವ ಸಲುವಾಗಿ ಇದು ಒಂದು ಕೇಸ್ ಹಾಕಿದ್ರು. ಆ ಕೇಸ್ ಸಹ ಮಾನ್ಯ ನ್ಯಾಯಾಲಯದವರು 6/3/20 ವಜಾ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ನಾವು ಸದಸ್ಯತ್ವದಿಂದ ತೆಗೆದು ಹೋಗಿದ್ದೀವಿ ಅಂತ ಹೇಳಿ, ಮತ್ತು ಅದು ಗೈರ್ ಕಾನೂನುವಾಗಿ ಅದ ಅಂತ ಹೇಳಿ OS ನಂಬರ್ 288/2019 ಈ ನಮ್ಮ ಸಿವಿಲ್ ಜಡ್ಜ್ ಮೆಹರ್ಬಾನ್ ಸಿವಿಲ್ ಜಡ್ಜ್ ಮತ್ತು JMC ನ್ಯಾಯಾಲಯದೊಳಗೆ ಅದು ಕೇಸ್ ಹಾಕಿದ್ರು. ಅದು ಒಂದು ಹೇಳ್ತಾರೆ ಒಂದು ನಿಮಿಷ. ಆ ಕೇಸ್ ಸಹ ಯಾಕಂದರೆ ವಜಾ ಆಗಿದೆ. ಆಮೇಲೆ ಮುಂದೆ ಈ ಎಲ್ಲ ಕಾರಣಗಳಿಂದ ಹತಾಶಗೊಂಡು, ಯಾಕಂದ್ರೆ ಅವರು ಎಲ್ಲೆಲ್ಲೇ ಒಂದು ಲಿಟಿಗೇಷನ್ ಮಾಡ್ಯಾರಲ್ಲ, ಆ ಲಿಟಿಗೇಷನ್ ಒಳಗೆ ಅವರು ಸೋಲು ಅನುಭವಿಸಿದ್ದಾರೆ. ಅದಕ್ಕೆ ಈ ಎಲ್ಲ ಕಾರಣಗಳಿಂದ ಹತಾಶಗೊಂಡ ವ್ಯಕ್ತಿಯು ಈಗಲೂ ಕೂಡ ಸಂಸ್ಥೆಗೆ ಬಗ್ಗೆ ಎಲ್ಲ ಅಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡುತ್ತಾ ಜನರಲ್ಲಿ ಭ್ರಮ ಉಂಟು ಮಾಡುತ್ತಿದ್ದಾರೆ. ಮತ್ತು ಈಗ ಯಾರಾದ್ರಪ್ಪ ಅಂದ್ರೆ ಇದರ ಬಗ್ಗೆ ನಿಮ್ಮ ನಾವು ಒಂದು ಜಡ್ಜ್ಮೆಂಟ್ ಕಾಪಿ ಕೊಡ್ತಾ ಇದ್ದೀವಿ. ಒಂದು ಕ್ರಿಮಿನಲ್ ಮಿಸ್ಲೇನಿಯಸ್ ನಂಬರ್ 250/2019 ಯಾವ ಕೇಸ್ನಾಗ ನಿಮಗೆ ಹೇಳಿದ್ದೀನಿ ಅಲ್ಲ, ಅದರ ಬಗ್ಗೆ ನಿಮ್ಮನ್ನ ಕೋರ್ಟ್ ಆದೇಶ ಕೊಡ್ತಾ ಇದ್ದೀನಿ. ಅದರಲ್ಲಿ ಅವ್ರ ಹೆಸರು ಎಲ್ಲ ಅದ ಅಲ್ಲ. ನಮಗೆ ಇಂಗ್ಲೀಷ್ ಅಲ್ಲ, ಈಗ ನರೇಂದ್ರ ನೆರ್ಲಿಕರ್ ಅಂತ ಹೆಸರು ಅದ. ನರೇಂದ್ರ ರಾಜರಾಮ್ ನೆರ್ಲಿಕರ್, ಆಮೇಲೆ ಶ್ರೀಪಾದ್ ರಾಜರಾಮ್ ನೆರ್ಲಿಕರ್, ಅಪ್ಪಣ್ಣ ಶ್ರೀಪಾದ್ ನೆರ್ಲಿಕರ್ ಇವರದ್ದು ಕೇಸ್ ಮಾಡಿದ್ರು. ಯಾವುದಕ್ಕಾಗಿ ಈ ಹಣ ದುರುಪಯೋಗ ಆಗ್ಯದ ಮತ್ತು ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ನಮ್ಮ ಚಿಕ್ಕೋಡಿ ಸಂಸ್ಥೆ, ನಮ್ಮ ಚಿಕ್ಕೋಡಿ ತಾಲೂಕು ಎಜುಕೇಷನ್ ಸೊಸೈಟಿ ಮೇಲೆ ಅಂದರೆ
ಚಂದ್ರಶೇಖರ್ ಭಾಚಂದ್ರ ಕುಲಕರ್ಣಿ ಮತ್ತು ಅರುಣ್ ಶಂಕರರಾವ್ ಕುಲಕರ್ಣಿ ಸೆಕ್ರೆಟರಿ. ಅಂದರೆ ಚಂದ್ರಶೇಖರ್ ಅವರು ಚೇರ್ಮನ್, ಅರುಣ್ ಕುಲಕರ್ಣಿ ಅವರು ಸೆಕ್ರೆಟರಿ. ಇದ್ರ ಮೇಲೆ ಕೇಸ್ ಹಾಕಿದ್ರು. ಆ ಕೇಸ್ ವಜಾಗಿದೆ. ಅದರ ಪ್ರತಿ ನಾವು ಈಗಾಗಲೇ ಕೊಟ್ಟಿದ್ದೆವು. ಆಮೇಲೆ ಈ ಸಂಸ್ಥೆ ಒಳಗೆ ಯಾವ ನಮ್ಮ ಬೋಧಕೇತರ ಯಾರು ವರ್ಗದವರು ಇದ್ದಾರಲ್ಲ, ಅವರು ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಮತ್ತು ಅದರ ಬಗ್ಗೆ ನಮ್ಮ ಸಂಸ್ಥೆಗೆ ಹೆಮ್ಮೆ ಇದೆ. ಇಂಥ ಒಂದು ಚಟುವಟಿಕೆ, ಕೆಟ್ಟ ಚಟುವಟಿಕೆ ಇಲ್ಲಿ ಯಾರೂ ಇಲ್ಲ. ಮತ್ತು ಓನ್ಲಿ ಒನ್ ಇನ್ಸ್ಟೆನ್ಸ್ ನಮ್ಮ ಸಂಸ್ಥೆ ಬಗ್ಗೆ ಇರುವ ಒಂದು ಕೇಸ್, ಅದು ನಮ್ಮ ಎ ಕಾಂಬ್ಳೆ ಅವ್ರ ಬಗ್ಗೆ. ಯಾಕಂದ್ರೆ ಅವ್ರದ್ದು ಸಹ ಪಾಲಕರು, ವಿದ್ಯಾರ್ಥಿಗಳು, ಅವ್ರ ಸ್ಟಾಫ್ ಮೆಂಬರ್ಸ್ ಹಲವಾರು ದೂರುಗಳನ್ನು ಮ್ಯಾನೇಜ್ಮೆಂಟ್ಗೆ ಸಲ್ಲಿಸಿದ್ದಾರೆ. ಮತ್ತು ಈ ಬಗ್ಗೆ ಏನು ಮಾಡಿದೆವು, ನಾವು ಕ್ರಮ ತಗೋಬೇಕಾಗಿತ್ತು. ಅವ್ರಿಗೆ ಎಷ್ಟೋ ಸರ್ತಿ ನಾವು ತಿಳಿಸಿ ಹೇಳಿದ್ರು ಕೂಡ ಅವರ ಪರಿಸ್ಥಿತಿ ಒಳಗೆ ಸುಧಾರಣೆ ಆಗಿಲ್ಲ. ಆ ಕಾರಣಕ್ಕಾಗಿ ಅವ್ರು ಏನೈತಿ, ಅವ್ರು ಬಂದು ಪ್ರಿನ್ಸಿಪಾಲ್ ಅಂತ ನಾವು ಪ್ರಮೋಷನ್ ಮಾಡಿದ್ವಿ. ಆಮೇಲೆ ಆ ಪ್ರಮೋಷನ್ ಇನ್ನೂ ಅಪ್ರೂವ್ ಆಗಿದ್ದಿಲ್ಲ ಡಿಪಾರ್ಟ್ಮೆಂಟ್ಗಳಿಂದ. ಯಾಕಂದರೆ ಯಾವುದೂ ಪ್ರಮೋಷನ್ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗಬೇಕು, ಅದು ಅಪ್ರೂವ್ ಆಗಿಲ್ಲ. ಮತ್ತು ಇವರು ಅಪ್ರೂವ್ ಕಾರಣ ಅಪ್ರೂವ್ ಆಗಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಅವರು ಸರಿಯಾಗಿ ಏನು ದಾಖಲೆಗಳು ಡಿಪಾರ್ಟ್ಮೆಂಟವರು ಕೇಳಿದ್ರು, ಆ ದಾಖಲೆಗಳನ್ನು ಸಲ್ಲಿಸಿದ್ದಿಲ್ಲ. ಆಮೇಲೆ ನಾವು ಕ್ರಮ ಕೈಗೊಳ್ಬೇಕಾಗಿತ್ತು. ಯಾಕಂದರೆ ನಾವು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಭವಿಷ್ಯ ನಾವು ಮಾಡೋದು. ಆ ಕುರಿತು ಒಂದು ಪರಿಸ್ಥಿತಿ ಒಳಗೆ ಅವ್ರಿಗೆ ನೀವು ಉಪನ್ಯಾಸಕನಾಗಿ ಅದರ ಲೆಕ್ಚರರ್ ಆಗಿ ನೀವು ಮುಂದುವರಿ, ಆಮೇಲೆ ಪ್ರಿನ್ಸಿಪಾಲ್ ಅಂತ ಹೇಳಿ ನೀವು ಕೆಲಸ ಮಾಡಬೇಡ್ರಿ ಅಂತ ಅಷ್ಟೇ ನಾವು ಒಂದು ಆದೇಶ ಮಾಡಿದ್ದೇವೆ. ಅದರ ಒಂದು ಸಹ ನ್ಯಾಯಾಲಯ ಒಳಗೆ ಬಂದು, ಯಾಕಂದರೆ ಈ ಚಿಕ್ಕೋಡಿ ನ್ಯಾಯಾಲಯ ಒಳಗೆ ಮಾನ್ಯ 7ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಒಳಗೆ EAT ನಂಬರ್ 5001/2024 ಒಳಗೆ ಅವರು ಒಂದು ಮೇಲ್ಮನವಿ ಸಲ್ಲಿಸಿದ್ರು. ಆ ಮೇಲ್ಮನವಿ ಸಹ 24/10/25 ವಜಾಗೊಳಿಸಲಾಗಿದೆ. ಅಂದರೆ ಕೋರ್ಟ್ದವರ ಆದೇಶ ಮಾಡ್ಯಾರ. ಅಂದರೆ ಯಾವ ನಾವು ಒಂದು ಕ್ರಮ ಕೈಗೊಂಡಿದ್ದೀವಲ್ಲ, ಅದಕ್ಕೆ ವಿರುದ್ಧ ಅಪೀಲ್ ಮೇಂಟೈನ್ ಆಗುವುದಿಲ್ಲ ಅಂತ ಹೇಳಿ ಆ ಆದೇಶ ಅದರ ಕಾಪಿ ಸುಧಾರ ನಾವು ನಿಮಗೆ ಈಗಾಗಲೇ ಕೊಟ್ಟಿದ್ದೀವಿ. ಆಮೇಲೆ ಈಗ ನಮ್ಮ ಸಂಸ್ಥೆಗೆ ನಮ್ಮದೇ ಆದಂಥ ಭಾಗ ಮತ್ತು ಬಾವಿಲಾ ಒಳಗೆ ಈ ನಮ್ಮ ಆಡಳಿತ ಮಂಡಳಿ ಏನಾಗಲ್ಲ, ಚೇರ್ಮನ್, ಸೆಕ್ರೆಟರಿ, ಆಡಳಿತ ಮಂಡಳಿ ಸದಸ್ಯರು. ಯಾಕಂದ್ರೆ ನೋಡ್ರಿ, ನೀವು ಒಂದು ಸಂಖ್ಯೆ ನೀವು ಗಮನದಲ್ಲಿ ತಗೋಬೋದು. ಈ ಆಗಿನ ಆಡಳಿತ ಮಂಡಳಿ ಮತ್ತು ಈಗಿನ ಆಡಳಿತ ಮಂಡಳಿ ಏನೂ ಫರಕ್ ಇಲ್ಲ. ಯಾಕಂದರೆ ಹಿಂದಿನ ಆಡಳಿತ ಮಂಡಳಿದವರು ಒಳಗೆ ಒಬ್ಬರ ನೇರ್ಲಿಕರ್ಗ ಅವ್ರ ಸದಸ್ಯತ್ವವನ್ನು ರದ್ದು ಮಾಡಲಾಗಿತ್ತು. ಆಮೇಲೆ ಸುಧೀರ್ ಕುಲಕರ್ಣಿ ಅವರು ತಿರುಗಿ ಹೋದರು. ಆಮೇಲೆ ಮತ್ತೊಬ್ಬರ ಸದಸ್ಯರು ಅವರು ತಿರ್ಕೊಂಡು ಹೋದರು. ಆ ಸ್ಥಾನಕ್ಕೆ ಬರೀ ಯಾಕಂದರೆ ನೇರ್ಲಿಕರ್ ಜಾಗಕ್ಕೆ ಸಂಜು ಅಡ್ಕೆ ಅವರು ಬಂದರು, ಸುಧೀರ್ ಕುಲಕರ್ಣಿ ಅವ್ರ ಜಾಗಕ್ಕೆ ಓಂಕಾರ ಕುಲಕರ್ಣಿ ಅವರು ಬಂದರು, ಮತ್ತು ಸಂಧ್ಯಾ ಕುಲಕರ್ಣಿ ಅವ್ರ ಜಾಗಕ್ಕೆ ಕಿರಣ್ ಕುಲಕರ್ಣಿ ಅವರು ಬಂದರು. ಮತ್ತು ಬಾಕಿ ಎಲ್ಲ ಏನು ನಾವು ಇದ್ದೀವಲ್ಲ ಆಡಳಿತ ಮಂಡಳಿ ಸದಸ್ಯರು, ನಾವು ಅದೇ ಥರ ಇದ್ದೀವಿ. ಚಂದ್ರಶೇಖರ್ ಕುಲಕರ್ಣಿ ಆಗಲಿ, ಅರುಣ್ ಕುಲಕರ್ಣಿ ಆಗಲಿ, ಆಮೇಲೆ ಪಾಪಣ್ಣ ಮಿರ್ಜಿ ಅವರು, ವೈಎಸ್ ಮಿರ್ಜಿ ಅವರಾಗಲಿ, ರಿಲ್ಯಾಕ್ಸ್ ಮೆರಬಾ ಆಗಲಿ, ನಾ ಆಗಲಿ, ಮಧ್ಯದ ಯಾರಿದ್ದೀವೋ ಅದನ್ನು ನಾವು ಮುಂದುವರ್ಸಿದ್ದೀವಿ. ಮತ್ತು ಅದ ವಿಜಯ್ ಮಾಂಜ್ರೇಕರ್ ಆಗಲಿ ಅವರ ನಾವು ಮುಂದುವರ್ಸಿದ್ದೀವಿ, ಅವರ ವೈಸ್ ಬರ್ತಾರೆ. ಆಮೇಲೆ ಇದ್ರ ಬಗ್ಗೆ ಏನು ನಮ್ಮ ಬಾಯ್ಲಾ ಪ್ರಕಾರ ನಾವು ಚುನಾವಣೆ ಆಗ್ತದೆ. ಚುನಾವಣೆ ಪ್ರಕಾರ ಏನು ನಮ್ದು ಏನು ಇದೀವಲ್ಲ ಅದಕ್ಕೆ ನಾವು ಸ್ವಯಂ ಘೋಷಿತ ಅಂಥದ್ದು ಇಲ್ಲಿ ಏನೂ ಇಲ್ಲ. ಮತ್ತು ನಾವು ಬಾಯ್ಲಾ ಪ್ರಕಾರನ ಇಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದೀವಿ. ಮತ್ತು ಯಾವುದು ನಾವು ಇಲ್ಲಿವರೆಗೆ ಅಂದರೆ ಈ ಸಂಸ್ಥೆ ಸ್ಥಾಪನವಾಗಿದ್ದರಿಂದ ಇಲ್ಲಿವರೆಗೆ ಕಾನೂನು ಚೌಕಟ್ಟಿನಲ್ಲಿ ನಾವು ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಇನ್ನು ಮುಂದೆ ನಾವು ಕಾನೂನುಬದ್ಧವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆ ಇದೆ. ಮತ್ತು ಆ ಥರ ನಾವು ಕಟಿಬದ್ಧರಾಗಿದ್ದೇವೆ ಅಂತ ಹೇಳಿ ತಮ್ಮ ಮುಂದೆ ನಾವು ಇಲ್ಲೇ ಒಕ್ಕಟ್ಟದಿಂದ ನಾವು ನಿಮ್ಗೆ ಹೇಳಬೇಕು. ಪ್ರೆಸ್ ಕಾನ್ಫರೆನ್ಸ್ ನಾವು ಕರೆದಿಲ್ಲ. ಇಲ್ಲಿ ವಸ್ತುಸ್ಥಿತಿ ಏನಿದೆ ಅದರ ಬಗ್ಗೆ ನಿಮ್ಗೆ ನಾವು ಹೇಳಲಿಕ್ಕೆ ಮತ್ತು ಮಾಹಿತಿ ಕೊಡಲಿಕ್ಕೆ. ಯಾಕಂದರೆ ಇದ್ರ ಬಗ್ಗೆ ನೋಡ್ರಿ, ಅವ್ರದ್ದು ಏನು ಇತರ ಸಹಭಾಗಿ ಇಲ್ಲ.
ಯಾಕಂದ್ರೆ ಇವ್ರು ಎಲ್ಲ ಮಾಡಿದವ ಯಾರ ನಾವು ಯಾರ ಮೆಂಬರ್ಶಿಪ್ ತೆಗೆದು ರದ್ದುಗೊಳಿಸಿದೀವಲ್ಲ ಅವ್ರದ್ದೇ ಇದೆ ಕೆಲಸ ಎಲ್ಲ. ಯಾಕಂದ್ರೆ ಅಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಇವ್ಯಾನಿದಾವಲ್ಲ ಇವರೆಲ್ಲ ಅವರ ನಮ್ಮ ಸಂಸ್ಥೆಗೆ ಕಪ್ಪಟ್ಟು ಬರಬೇಕು, ನಾವು ಸಂಸ್ಥೆಗೆ ತೊಂದರೆ ಆಗಬೇಕು, ಸಂಸ್ಥೆಯ ವಿದ್ಯಾರ್ಥಿನಿಯರಿಗೆ ಅಡೆತಡೆ ಉಂಟು ಮಾಡಬೇಕು ಅಂತ ಹೇಳಿ ನಾವು ಯಾರು ಈಗ ಈ ಥರ ನಾವು ತೆಗೆದು ಹೋಗಿದ್ದೀವಲ್ಲ ಅದು ಯಾರು ಸದಸ್ಯತ್ವ ನಾವು ತೆಗೆದು ಹೋಗಿದಂತೂ ನಾವು ಯಾರು ಖುಷಿಯಲ್ಲಿ ತೆಗೆದು ಹೋಗಿಲ್ಲ. ಅವರು ಕುರಿತಿದ್ದಿಂದ ಹೊರಗೆ ಹೋಗ್ಯಾರ, ಅವ್ರದ್ದೇ ಇದೆ ಕೆಲಸ. ಅದಕ್ಕೆ ನೀವು ಏನು ಹೇಳ್ಬಯಸ್ತೀರಿ? ಅವ್ರಿಗೆ ಏನು ಹೇಳ್ಬಯಸ್ತೀರಿ? ಅವ್ರು ಇದು ಮಾಡಬೇಡ್ರಿ ಮತ್ತು ಇದೆಲ್ಲ ಮಾಡಿ ತಪ್ಪದ ವಸ್ತುಸ್ಥಿತಿ ಒಂದು ಇರುವಾಗ ನೀವು ತಪ್ಪ ಸಂಗತಿ ಸಮಾಜದೊಳಗೆ ಯಾರು ಭ್ರಮ ಉಂಟು ಮಾಡ್ತೀರಿ? ಈಗ ಸರ್ ಅವ್ರ ವಿರುದ್ಧ ಏನು ಕಾನೂನು ಮಾಡ್ತೀರ ನೀವು? ಅಂದ್ರೆ ನಿಮ್ಮ ಸಂಸ್ಥೆ ವಿರುದ್ಧ ಅಪಪ್ರಚಾರ ಮಾಡ್ತಾರೆ? ಅವಶ್ಯಕತೆ ಇಲ್ಲ ಸರ್. ಈಗ ನೀವೇನು ಸಂಸ್ಥೆ ಒಳಗೆ ಈ ಸ್ಟೇಟ್ಮೆಂಟ್ ಈ ಪರಿಸ್ಥಿತಿ ಇಷ್ಟ ಬಾಕಿ ಏನು ಸರ್ ಅಂದ್ರೆ ಈಗ ಅಂಬೇಡ್ಕರ್ ಜನಜಾಗೃತಿ ಆರೋಪ ಸುಳ್ಳು ಅಂತಿರೋ ಕರೆ ಅಂತೀರಿ ಅಂತ ಉತ್ತರ ಕೊಡಂಗಿಲ್ಲ. ಯಾಕಂದ್ರೆ ಅವ್ರಿಗೂ ಪಾಪ ಏನೇ ಮಾಹಿತಿ ಕೊಟ್ಟಾರಲ್ಲ ಯಾರು ಮಾಹಿತಿ ಪಡ್ಕೊಂಡಾರ ಸುಳ್ಳು ಮಾಹಿತಿ ಕೊಟ್ಟಾರ ಮಾಡಿದ ಆರೋಪ ಸುಳ್ಳಿದೆ. ಅಲ್ಲ ಆರೋಪ ಅಂತೂ ಸುಳ್ಳದ ಮತ್ತು ಅವ್ರ ವಿರುದ್ಧ ನಮ್ಗೆ ಏನೋ ತಕರಾರು ಮತ್ತು ಅವರು ಏನಂತಾರ ಅದಕ್ಕೆ ನಾವು ಸುಳ್ಳು ಕೆಟ್ಟು ಅದು ಅವ್ರದ್ದು ಮತ್ತೆ ನಿಮ್ಮ ಎಕ್ಸ್ ಡೈರೆಕ್ಟರ್ ಷಡ್ಯಂತರ ಇದೇ ಎಲ್ಲ ಸರಿ ಅಂತ ಪಾಪ ಅವರ ತಪ್ಪ ತೊಳೆದಂತೆ ಕೊಟ್ಟರೆ ಅವ್ರು ಯಾರು ಮಾಡೋದು ವಸ್ತುಸ್ಥಿತಿ ಹಿಂಗದೆ. ಮತ್ತೆ ಪಿ ಟಿ ಆರ್ದು ಒಂದು ಹೇಳ್ತಾರೆ ಸರ್ ಅವ್ರ ಅಲ್ಲ ಪಿ ಟಿ ಆರ್ ಬಗ್ಗೆ ಇದು ಮಾಡ್ತಾರೆ. ಪಿ ಟಿ ಆರ್ ಬಗ್ಗೆ ಎಲ್ಲ ಸಂಸ್ಥಾ ಯಾವ ಥರ ಪರಿಸ್ಥಿತಿ ಇದೆಯಲ್ಲ ಅದೇ ಪರಿಸ್ಥಿತಿ ನಮ್ಮದು. ಮತ್ತೆ ಇನ್ನೊಂದು ಇದು ಮಾನ್ಯ ಕೋರ್ಟ್ ಅವರು ಇದು ಮಾಡ್ಯಾರ, ಜಡ್ಜ್ ಅವರು ಇದು ಕೊಟ್ಟಾರ, ಅದು ಕೋರ್ಟ್ ಆದೇಶದ ಉಲ್ಲಂಘನೆ ಮಾಡ್ಯಾರ. ಈಗ ನಿಮ್ಮ ಮೇಲೆ ಆರೋಪ ಮಾಡೋದಂದ್ರೆ ಎಕ್ಸ್ ಈಗ ಎಕ್ಸ್ ಡೈರೆಕ್ಟರ್ ಇವು ಆದೇಶಗಳು ಗಮನವಾಗಿ ತಗೊಂಡು ಕೋರ್ಟ್ ಆದೇಶ ಇದ ಅಂತಿಮಲ್ಲ ಅದು ಉಲ್ಲಂಘನೆ ಮಾಡ್ಯಾರ ಅಂತೀರಿ. 2023 ಪಿ ಟಿ ಆರ್ ನವೀಕರಣ ಆಗಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾರೆ ಸರ್. ನೋಡ್ರಿ ಆರೋಪ ಹಿಂಗಿರಲ್ಲ. ಪಿ ಟಿ ಆರ್ ಬಗ್ಗೆ ಕಾನೂನು ಒಂದು ಹೊಸದಾಗಿ ಕಾನೂನು ಬಂದಿದೆ. ಆ ಕಾನೂನು ಪ್ರಕಾರ ನಾವು ಹೊಂದಿದ್ವಿ. ಈಗ ಮುಂದಿನ ದಿನಮಾನಗಳಲ್ಲಿ ಮತ್ತೇನಾದ್ರು ಮಾಡಿದ್ರೆ ಎಕ್ಸ್ ಡೈರೆಕ್ಟರ್ ಅವ್ರು ಏನು ಹೇಳಕ್ಕೆ ಏನು ಬಯಸ್ತಾರೆ ಮೀಡಿಯಾ ಮೂಲಕ? ಏನು ಹೇಳೋದು ಅವಶ್ಯಕತೆ ಅಂದ್ರೆ ನಿಮ್ಮ ಸಂಸ್ಥೆದ ಅವ್ರ ಹೆಸರು ಕೆಡ್ಸಕದ ನೀವೇನು ಕಾನೂನು ಕ್ರಮ ತಗೊಳ್ಳೋರು ಯಾಕೆ ಅವ್ರು ಏನ್ರ ಎಚ್ಚರಿಕೆ ಕೊಡೋರು ನಾವೇನು ತೊಗೊಳಂಗಿಲ್ಲ. ಅಂದ್ರೆ ಅವ್ರು ಆರೋಪ ಮಾಡ್ರೆ ನಡೀತೈತ್ರಿ. ಇನ್ನು ಮುಂದೆ ಏನ್ರು ಮಾಡಿದ್ರೆ ಅವ್ರಿಗೆ ಏನು ಎಚ್ಚರಿಕೆ ಕೊಡೋರು? ಎಚ್ಚರಿಕೆ ಸರ್ ಈಗ ನೀವು ಮಾಡ್ರಿ, ಈಗ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗ್ತಾರೆ ಸರ್. ಕನ್ಫ್ಯೂಷನ್ ಇಲ್ಲ. ಈಗ ಏನಿದೆಲ್ಲ ಇದಕ್ಕೆ ಕರೆಕ್ಟ್ ಪೊಸಿಷನ್ ಅದು ವಸ್ತುಸ್ಥಿತಿ ಏನಿದೆ ಇದು ಹೇಳಲಿಕ್ಕೆ ನಾವು ಇದಕ್ಕೆ ಪ್ರೆಸ್ ಮಾಡ್ತೀವಿ. ಪುನಃ रोज आणखीन एक जब असायचं आवश्यक नाही त्यांना एक काहीतरी हे ज्यावेळा प्रकट होईल पेपरमध्ये त्यावेळेला लोकांना काय खरी वस्तुस्थिती आहे त्याची कल्पना येते. मग एक आमच्या विरुद्ध सुद्धा त्याला आम्ही काढलेलं नाही. त्यांनी स्वतःहून त्यांनी गैरहजर आहेत. त्यांनी केव्हाही शाळेमध्ये येऊ शकतात आणि त्यांनी त्यांचं काय म्हणजे लेक्चरर म्हणून तरी काय बघा ते काम तरी करू शकतात. त्याला काढलेलं नाही. ಸರ್ ಮತ್ತೊಂದು ಆರೋಪ ಮಾಡಿದ್ದಾರೆ. ನಮಗೆ ಕಾರಣವಾಗಿ ಚಟುವಟಿಕೆನೇ ಇಲ್ಲ. ಕಾನೂನುಬಾಹಿರ ಚಟುವಟಿಕೆ ಏನದು ಹೇಳಿದ್ರು? ಮತ್ತೊಂದು ಆಡಳಿತಾಧಿಕಾರಿ ನೇಮಕ ಮಾಡಬೇಕಂತ ಅವ್ರು ಒತ್ತಾಯ ಮಾಡಿ ಅದಕ್ಕೊಂದು ಏನಕ್ಕೆ ಯಾಕೆ ಮಾಡಬೇಕು? ಅಲ್ರಿ ನಮ್ಮ ಬಯಲಾದ ಪ್ರಕಾರ ಚುನಾವಣೆ ಆಗ್ತದೆ. ಚುನಾವಣೆ ಪ್ರಕಾರ ನಾವು ಎಲ್ಲಿ ತಿಳಿಸ್ಬೇಕು ಅಲ್ಲಿ ನಾವು ತಿಳಿಸ್ತೀವಿ. ಆ ಅಥಾರಿಟಿ ಪ್ರಕಾರ ಅವ್ರ ಕೆಲಸ ಮಾಡ್ತಾರೆ. ಏನು ತೊಂದರೆ ಬಹಳ ಇದೆ. ನಾವು ಇದು ಕುರಿತು ನಮಗೂ ತೊಂದರೆ ಆಗಿದೆ. ನಾವು ಬೆಂಗಳೂರು ಲಾ ಫರ್ಮ್ಸ್ನಿಂದ ನಾವು ಸರಿ ಪಡ್ಕೊಂಡಿದ್ದೀವಿ. ಮತ್ತು ಯಾವುದು ಪ್ರತಿಯೊಂದು ಕೋರ್ಟ್ ಒಳಗೆ ಕೇಸ್ ಈಗ ಓಡಿಸ್ತೀವಿ. ಯಾವ ಒಂದು ಕೃಷಿ ಇರ್ತಲ್ಲ ಆ ಕೃಷಿ ಪ್ರಕರಣ ಮಾಡಿದ್ವಿ. ಒಟ್ಟಾರೆ ನಿಮ್ಮ ಸಂಸ್ಥೆ ಹೆಸರು ಕೆಡಿಸ್ಲಿಕ್ಕೆ ಈ ಥರ ಮಾಡ್ತಿದ್ದಾರೆ. ಯಾರು ಅವರು ಒಬ್ಬರೇ ಯಾರು ಅವ್ರ ಮುಂದೆ ಇಟ್ಕೊಂಡು ಇವ್ರು ಕೆಲಸ ನಾವು ಅವಾಗ ಅದನ್ನ ಕೇಳಿದ್ರಿ ಅವ್ರು ನಿಮ್ಮ ವಿರುದ್ಧ ಚಟುವಟಿಕೆ ಮಾಡ್ರ ಏನಾದ್ರೂ ಆಕ್ಷನ್ ಅದಕ್ಕೆ ಯಾಕ ಪಾಪ ಅವ್ರೇನ್ ಮಾಡ್ಬೇಕಂತ ತಪ್ಪು ತಿಳುವಳಿಕೆ ಅದ. ತಪ್ಪು ತಿಳುವಳಿಕೆ ದೂರ ಆಗಬೇಕು.
ಅದ್ರ ನಿಮ್ಮ ಮೇಲೆ ಆರೋಪ ಮಾಡಿದ್ರೆ ತಪ್ಪು ತಿಳುವಳಿಕೆ ಆಗ್ಯದ. Yes, ಹಾ. ತಪ್ಪು ತಿಳುವಳಿಕೆ ಆಗ್ಯದ. ಇದ್ರ ಹಿಂದೆ ಯಾರಾದ್ರೂ ಕೈವಾಡ ಇದೆ. ಅವ್ರ ವಿರುದ್ಧ ಕ್ರಮ